ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ನೋಡ್ರಿ ಇವತ್ತು ನಾಷ್ಟಕ್ಕೆ ಮುದ್ದೆ ಬಸವರ ಹೋಗಿ ಚಿತ್ರಾನ್ನ ಬಂದೈತೆ. ಇದಕ್ಕೆಲ್ಲ ಕಾರಣ ಆಚೆ ಬರಮ್ಮ. ಥ್ಯಾಂಕ್ ಯು ಸೋ ಮಚ್ ಮಾಡ್ಕೊಟ್ಟಿದ್ದೆ. ಬೆಳಗ್ಗೆನೇ ಇದ್ದಿ ನೋಡ್ರಿ. ನಾನಂತೂ ಫುಲ್ ದಿಲ್ಖುಷ್ ಆಗೋದ್ದೀನಿ ಇದನ್ನೆಲ್ಲ ನೋಡಿ. ಏನಿದ್ದಿ ಕಲಿ ನೋಡಿ. ಅದೇ ಹೇಳ್ತಿಲ್ಲ ನನಗೆ ಅದೇ ಹೇಳ್ಬಾರ್ದು ಪದ ಪದನ. ಕಲಿ 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 ಅಂತ ಚೆನ್ನಾಗಿ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಟ್ಟಾಳೆ. ಬಜ್ಜಿ ರಾತ್ರಿ ಮಾಡ್ದವು ಇವತ್ತು ಬಲ್ಲ. ಅದಕ್ಕೆ ಯಾಕೆ ತಿಂತಾ ಇದ್ದೀನಿ. ತಿನ್ಬಿಟ್ಟು ಕಾಲೇಜ್ಗೆ ಹೋಗ್ಬೇಕು. ಇಂಟರ್ನಲ್ಸ್ ಬರಿತಾ ಇದ್ದೀನಿ. ಅಣ್ಣ ಫೇಲಾದ್ರೆ ಏನು ಮಾಡ್ತೀವಿ? ಬರೋಣ್ರಿ ವಸತಿ. ಈ ನೆಕ್ಸ್ಟ್ ವಾರ ವಾಷಿಂಗ್ ಮಿಷಿನ್ ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ವಾರ ವಾಷಿಂಗ್ ಮಿಷಿನ್ ಬರೋಣ. ಈಸ್ಕಂಡೆ ಬರೋಣ. ನಿಮ್ಮ ಮನೆಯವ್ರಿಗೆ ಹೇಳ್ಬಿಡು, ಇನ್ನೂ ಮನೆ ಕಂಡವ್ರೆ. ನೋಡ್ತಾಣ ಗೈಸ್ 23 ಕಿಲೋಮೀಟರ್ ದೂರದಲ್ಲಿ ನಾನು. ಎಷ್ಟು ಗೈಸ್ 9 ಗಂಟೆಗೆ 10 ನಿಮಿಷ ಬೇಗ ಬಂದಿದ್ದೀನಿ. ಇನ್ನೊಂದು ಮಗ ಕಳ್ಳನ ಮಗ ಕಿರಣ ಇನ್ನೂ ಬಂದಿಲ್ಲ. ಅವ್ನ ಮನೆ ಇಲ್ಲಿಂದ ಕರೆಕ್ಟಾಗಿ ಒಂದು 6-7 ಕಿಲೋಮೀಟರ್ ಅಷ್ಟೇ. ಇನ್ನೂ ಬಂದಿಲ್ಲ. ಬರೋರು ಕೈಬೇಕು. ಗೋಬಿ ನಮ್ಮ ಎಂತ ಕೆಲಸ ಮಾಡ್ತಾನೆ ನೋಡ್ರಿ. ಏಯ್ ನಾಚಿಕೆ ಬಂದ್ಬಿಡ್ತೀನಿ ಏನಾಯ್ತು ನಿಮಗೆ? 10 ನಿಮಿಷ ಬೇಗ ಬಂದ್ಬಿಟ್ಟು ನನಗಿನ್ನ ಡಬಲ್ ಮಾಡ್ದವನೆ. 10 ನಿಮಿಷಕ್ಕೆ ಟೈಮ್ ಬೆಲೆ ಇಲ್ವಾ? ನಾಚಿಕೆ ಬಂದ್ಬಿಡ್ತೀನಿ ನಿಮಗೆ. ಲೀವ್ ಲೆಟರ್ ತಂದೇನೋ? ಇಲ್ಲ ಅಪ್ಪಿ. ಊಸ್ಕೊಂಡ್ ಮಗ್ಬಾ ಇವಾಗ. ಹಲೋ ಅದೇ ಕಾಲೇಜ್ ಗೆ ಅಂದರ್ ಕ್ಲಾಕ್ ಗೈಸ್ 10 ನಿಮಿಷ ಇರೋದು. 9 ಗಂಟೆ ಕ್ಲಾಸ್ ಆಗಿರೋ 10 ನಿಮಿಷ ಲೇಟ್ ಆಗೋರು ನಡೆಯೋದು. ಇಂಟರ್ನಲ್ಸ್ ಅಲ್ವಾ? ಇಲ್ಲಾಂದ್ರೆ ಗೋವಿಂದ. ಟಿಕೆಟ್ ಪ್ರೇಸ್ಕೊಂಡಿಲ್ಲ. ಮಕ್ಕಳು ಸರಿ ಟಿಕೆಟ್ ಇಸ್ಕೊಡ್ಬೇಕು. ಲೀವ್ ಲೆಟರ್ ಕೊಟ್ಟಿಲ್ಲ. ಲೀವ್ ಲೆಟರ್ ಮಧ್ಯಾಹ್ನ ಕೊಡ್ತೀನಿ. ಬೇಡ ಬಿಟ್ಟು ಟಿಕೆಟ್ ಇಸ್ಕೊಂಡು ಇವಾಗ ಓದಿದ್ಯಾ? ಕೊಡ್ತಿಲ್ಲ. ಬೇಕಿತ್ತೆ ಬಾಳು ಬೇಕಿತ್ತಾ? ಲೀವ್ ಲೆಟರ್ ಕಂಪ್ಲೀಟ್ ಮಾಡಿ ಗೈಸ್. ಇವನು ಲೀವ್ ಲೆಟರ್ ಸ್ವಂತ ಬರೀ ಉದ್ದೇಶ ಇಲ್ಲ. ಇವತ್ತು ಬಂದಿದ್ದೀನಿ ನೀನು. ಆಲ್ ದ ಬೆಸ್ಟ್ ಬ್ರೋ. ಕಂಗ್ರಾಚುಲೇಷನ್ಸ್. ಕಾಲೇಜ್ ಯಾವತ್ತಿನ ಸ್ಟಡಿ ಅವತ್ತಿನ ಬರೀ ಗೋವಿಂದ ಮಗನೇ. ಕಾಲೇಜ್ ಸ್ಟಾರ್ಟ್ ಆಯ್ತಲ್ಲ ಅವತ್ತಿಂದ ಬರೆಯಲ್ಲ. ನಾನು ಒಟ್ಟಿಗೆ ರಜೆ ಹಾಕಿರೋದು. ನನ್ನ ಕಾಲೇಜ್ ಸ್ಟಾರ್ಟ್ ಆಗಿದೆ ಅವತ್ತಿಂದ. ನೀನು ಹಾಕೋತೀನಿ ಬಂದಿಲ್ಲ ಇಷ್ಟು ದಿನನೇ. ಬರೆಯಲ್ಲ ನಾನು ಬರೆಯಲ್ಲ. ಪೇರೆಂಟ್ಸ್ ಸಿಗ್ನೇಚರ್ ಎಲ್ಲ ಮಾಡ್ತೀಯಾ? ನಾವೇ ಹಾಕೊಂಡ್ಬಿಡೋಣ. $40 ಅಂತ ಹಾಕೊಂತೀನಿ. ನಂದಿದು ನನ್ನ ಹೆಸರು ಬರೀ ಮಿಸ್ ಆಗಿ ನಿನ್ನ ಹೆಸರು ಬಿಟ್ಯಾ? ಇಷ್ಟು ದಿವಸ ನಾನು ರಜೆ ಹಾಕಿರೋದು. ಮಂಜುನಾಥ್ ಬಿಜಿ ಕಣ ನಿನ್ನ ಹೆಸರು ಬಿಟ್ಯಾ? ಕಾಲೇಜ್ ಸ್ಟಾರ್ಟ್ ಆಗಿ 1 ತಿಂಗಳು ಆಯ್ತಲ್ಲ. ಆಯ್ತು ಕಣೋ. ಮತ್ತೆ ಇಷ್ಟೇ ರೇಟ್ ಬರ್ತೀವಿ. ಸುಮ್ಮನೆ 14 21 ಎಷ್ಟು 6 ದಿನ ಆಯ್ತು ಸಾಕು. ಅಷ್ಟು ದಿನಕ್ಕೆ ಅಟೆಂಡೆನ್ಸ್ ರೈಸ್ 6 ಕ್ಲಾಸ್ಗೆ 6 ದಿವಸಕ್ಕೆ 6 ದಿವಸಕ್ಕೆ 6 ದಿವಸಕ್ಕೆ 6 ಕ್ಲಾಸ್ 36 ಕ್ಲಾಸ್ ಆಗೋಯ್ತಲ್ಲ. 36 ಕ್ಲಾಸ್ ಪರ್ಸೆಂಟೇಜ್ ಎಷ್ಟು ಐತೆ? ಪರ್ಸೆಂಟೇಜ್ 12% ನಂದು. ನಾನು 12 13 12 ಆಯ್ತು ಕಣ. ಇದು ಎಷ್ಟಕ್ಕಲ್ಲಿ 14 15 16 17 18 19 20 21 7 ಸಾಕ 8 ದಿನ ಕಣ. ರಜೆ ಗೊತ್ತಪ್ಪ 8 ದಿವಸದಲ್ಲಿ. ಇರ್ಲಿ ಸುಮ್ಮನೆ ಸರ್. ಇದು ಮಿಕ್ಕಿದ್ ನಾಳೆ ಕೊಡ್ತೀವಿ ನನ್ನ ಸಿಸ್ಟರ್ಸ್ ಸ್ವಂತ ಸಿಸ್ಟರ್ಸ್ ಅಂತ ಆಗಲ್ಲ. ನಿಂದ ಯಾವ್ದೋ ಬಾಡಿಗೆ ಸಿಸ್ಟರ್ ಸಿಸ್ಟರ್ ವೆಡ್ಡಿಂಗ್. ಸಿಸ್ಟರ್ ವೆಡ್ಡಿಂಗ್ ಫುಲ್ ರೆಸ್ಪಾನ್ಸಿಬಿಲಿಟೀಸ್. ನಾನು ಸೈನು ಪರ್ಸೆಂಟೇಜ್ ಹಾಕ. ನಂದು 13% ಹಾಕು. 13% ಮೇಂಟೈನ್ ನಾನು ಹಾಕ್ತಿಲ್ಲ. ಸರಿ ನನ್ನ ಹಾಕ್ತಿದ್ರೆ ಯಾಕೆ ಹೋಗಿ ಅನ್ಸಿ ನೀನು ಹೇಳ್ತೀಯಾ? A few moments later. Get permission from HOD 13% ಸೈನ್ ಆಗೋದು. ಹತ್ರ ಇದೆ 70%. ದ್ರೋಹಿ ಸೈನ್ ಹಾಕಿಲ್ಲ ಇನ್ನ. ಅಲ್ಲಿ ಯಶೋಡಿ ಅವ್ರು ಅದಕ್ಕೆ ಹೋಗಿಲ್ಲ. ಹಾಲ್ ಟಿಕೆಟ್ ಕೊಡ್ತಾರಾ? ನಿಮ್ಗೆಲ್ಲ ಐತೆ. ನಿಮ್ಗೆಲ್ಲ ಇರಲಿ. ದೇವ್ರು ಕೊಡ್ತಾರೆ ನಿಮಗೆ. ನೀನು ಎಲ್ಲ ಹೊಸ ಮೇಡಮ್ ಅವರು ಅವರೇ ನಮ್ಮಲ್ಲಿ ಒಂದು ಕ್ಲಾಸ್ಗೆ ಹೋಗಿಲ್ಲ ಬೇಡ ಅವ್ರದ್ದು. ನಾವು ಬದಮಾಶ್ ಮೇಡಮ್ ಹೊಸಬ್ರು ಬೇಡ ಬೇಡಪ್ಪ ಹಾಕ್ಬೇಕು. ಮನೇನೆ ಕಾಪಿರೇಟ್ ಸ್ಟ್ರೈಕ್ ಬಂದಿದ್ದಂಗೆ HOD ಕಡೆಯಿಂದ. ಓದಿದೆ ಸುಮಿತಾ? ಬೆಳಗಿನ ಸ್ವಲ್ಪ ಗೊತ್ತು. ನೆಕ್ಸ್ಟ್ ಪೇಪರ್ ಏನಂತಾನೂ ಗೊತ್ತಿಲ್ಲ ಈಗ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಅದೇ ನನಗೂ ಅದಾಗಿರೋದು. ಕ್ವಶನ್ಸ್ ಇಲ್ಲ. ಇಂಪಾರ್ಟೆಂಟ್ ನೋಟ್ಸ್ ಯಾರು ತೆಗ್ದೇ ನೋಡಿಲ್ಲ. ಲೈಬ್ರರಿ ಹೋಗೋಣ ಬಾ. ಅಲ್ಲಿ ನಿದ್ದೆ ಬರುತ್ತೆ ನಂಗೆ. ಕಳ್ಸಿ ಆಚೆ. ಇಷ್ಟು ಜನ ಟಿಕೆಟ್ ಬಿಟ್ಟಿಲ್ಲ.
ಇಷ್ಟು ಜನ ನಾವಿಬ್ರು ಸೇರ್ಕೊಂಡಿದೀವಿ ಅಂತಂದ್ರೆ ನಾಚಿಕೆ ಮನೆ ಬರ್ತೀವಿ ಅಂತ ಸ್ಟೂಡೆಂಟ್ ಅವ್ರು ರ್ಯಾಂಕ್ ಸ್ಟೂಡೆಂಟ್ ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಈ ಥರ ಈ ಗುಂಪು ಸೇರ್ಕೊಂಡು ಬಂದವು ಹೋಗಿ ಏನು ಮಾಡೋಕ್ಕಾಗಲ್ಲ ಇಷ್ಟು ಜನ ಆರ್ ಟಿಕೆಟ್ ಕೊಟ್ಟಿಲ್ಲ. ಇದು ಸ್ವಲ್ಪ ಜನ ಪ್ಲೇಸ್ಮೆಂಟ್ ಆಗಿ ಹೋಗಿರೋರು ಇರ್ತಾರೆ, ಸ್ವಲ್ಪ ಕಂಪ್ನಿ ಕಡೆ ಖಾಲಿ ಕೆಲಸ ಮಾಡಿರೋರು ಇರ್ತಾರೆ, ನಂತರ ಬಂದ್ಕೊಡ್ತಿರೋರು ಇರ್ತಾರೆ, ಎಲ್ಲ ಇಲ್ಲಿ ಇರ್ತಾರೆ. ಇವಾಗ ಮಕ್ಕಳು ಮಾಡ್ಬೇಕು ಅಷ್ಟೇ. ಏನ್ಕಲ್ಲ ಕೊಡ್ಲಿಲ್ಲ ಮನೆ ಹೋಗ್ತೀವಿ ಇವಾಗ. ಆರ್ ಟಿಕೆಟ್ ಕೊಡ್ತಾ ಇಲ್ಲ, ಸಿಕ್ಕಾಪಟ್ಟೆ ರೋದಿಸ್ತವ್ರೆ. ನಡೆ ಹೋಗೋಣ ನಾವ್ಲಿ ಬಿಸ್ನೆಸ್ ಮೇಲೆ ಆಗೋಣ. ನಂಗೆ MBA ಬೇಡ, ಮೆರಿಟ್ ಮೇಲೆ ಬರೋಣ. ಆಮೇಲೆ 2 ಲಕ್ಷ ಫೀಸ್ ಕಟ್ಟಿದ್ದೀವಿ ಇಲ್ಲಿ. ಆರ್ ಟಿಕೆಟ್ ಕೊಡೋದು ರೋದಿಸ್ತವ್ರೆ. ಇಬ್ಬಿಬ್ರು ಡಬಲ್ ಬೆಟ್ಟಿಂಗ್. ಯಾಕಲ್ಲ ನೀನು ಎಂತ ಹುಡುಗ ನೀನು ಈ ಪರಿಸ್ಥಿತಿ ಬಂದಿದ್ದೆ. ಆರ್ ಟಿಕೆಟ್ ಇಸ್ಕೊಂಡಾಗಿ ಬಂದು ಕೊಡ್ಕೊಂಡು ಕಾಲೇಜ್ಗೆ ಯಾರು ನೋಡೋಕೆ ಹೋಯ್ತು? ಯಾವಾಗ ಮೀಟ್ ಮಾಡೋಕೆ ಹೋಯ್ತು? ನಾನು ಶುಕ್ರವಾರ ಬಂದಿಲ್ಲ. ಹೌದು, ಎಷ್ಟು ಪರ್ಸೆಂಟ್ ಅಟೆಂಡೆನ್ಸು? 64. ಹೋಗಿ ನೀನು ನಮ್ಮ ಗ್ರೂಪಲ್ಲಿ ಇವನು ಅಷ್ಟು 64 ಅಂತ ಒಂದು ಅಲ್ಲ. ನಂದು ಈ ಥರ ಲೈನಾಗಿ ಕೂತ್ಕೊಂಡು ಆರ್ ಟಿಕೆಟ್ ಕೊಡ್ತಾ ಇಲ್ವಲ್ಲ. ಎಷ್ಟು ಹೊಡಿದ್ರು ಸಿಂಧಿಸರ್ಸ್ಕೊಂಡು ಹೋಗ್ಬಿಟ್ಟಿಲ್ಲ, ವಾಪಸ್ ಕಳ್ಸಿದ್ರು. ಇವ್ರಿಗೆ ಕೊಟ್ಬಿಟ್ರು ಕಣ್ಣ 40% ಅಟೆಂಡೆನ್ಸ್ ಇದು ಕೊಟ್ಬಿಟ್ರು. ನನಗೆ ಕೊಡಲಿಲ್ಲ ಕೊನೆಗೂ. ಆಡೋಗೋದಲ್ಲ ಅಲ್ಲೇ. ಸೊ ಮಚ್ ಮ್ಯಾನ್. ಹೇಳಿ ಯಾವ ರೂಮ್ ನೋಡು ಫಸ್ಟ್ ನೋಡು. 2 hours later. ಸ್ವಲ್ಪ ಸಮಯ ಬರ್ದಿಲ್ಲ. ಇದು ಅರ್ಧ ಗಂಟೆ ಲೇಟ್ ಬಿಟ್ರ ನಮಗೆ ಬರೆಯೋಕೆ. ಹೇಗ್ ಲೇಟ್ ಬಿಟ್ರು? ನಂಗೆ ಎದ್ದಿಸಿಲ್ಲ. ಬರ್ದ ಏನೇನು ಬಂದ ಕಡೆ ಒಳ್ಳೆ ಬರ್ದಿಲ್ಲ. ಒಳ್ಳೆ ಬಂದ್ಬಿಡ್ತು. ಜೀವನದಲ್ಲಿ ಫಸ್ಟ್ ಟೈಮ್ ಇದ್ರೆ ಎಕ್ಸ್ಪೀರಿಯನ್ಸು, ಅಷ್ಟಲ್ಲೇ ಅಷ್ಟು ಎಕ್ಸ್ಪೀರಿಯನ್ಸು. ಆದ್ರೆ ಏನೋ ಬರ್ದೆ ಒಟ್ಟು ನೀನು ಕಳಿಸಿದ್ರೆ ಬಂದಿದ್ದೆ ಕಟ್ಲ, ನೀನು ಕಳಿಸಿದ್ರೆ ಬಂದಿದ್ದು. ಗೈಸ್ ಮುಗೀತು ಒಂದು ಸಬ್ಜೆಕ್ಟು. ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ 2 ಗಂಟೆಗೆ. ಟೈಮ್ 11 ಗಂಟೆ ನನ್ನಿಂದ ಬರ್ತಿದ್ದು ಅಂತ ಗೈಸ್ ನಾನು ಮಾತಾಡಿದ್ದೀನಿ ಗೈಸ್. ಇವನಿಗೋಸ್ಕರ ಗೈಸ್ HOD ಬಂದು ನನ್ಗಿರತಿ ಇವ್ನು ಬಂದು ಮಾತಾಡ್ತದ. ನಿನ್ಗೇನು ಸಂಬಂಧ ಅಂತಂದ್ರು ಸರ್, ಫ್ರೆಂಡು ಸರ್ ಅಂತಂದ. ಗೋ ಅಂತಂದ್ರು. ಆಮೇಲೆ ಇವನೇ ಲೆಟರ್ ಬರ್ಕೊಟ್ಟ. ಅದು ಬರ್ದ್ಬಿಟ್ಟು ಏನೇನೋ ಮಾಡಿ ಗೋಳಾಡಿ ಲಾಸ್ಟ್ಗೆ ಅಲ್ಲ ಮೇಲೆ ಕಾಸು ಮಾಡಿಕೊಂಡು ಇಲ್ಲ ಅಂತ ದೇವ್ರ ಮನೆ ಐತಿ. ನಿನ್ನ ನ್ಯಾಯವಾಗಿ ನುಣ್ಣು ಹೊಡ್ಸಂಗಿದ್ರೆ ಕೊಡ್ತೀನಿ, ಇದ್ರ ಕೊಡಲ್ಲ. ಆಯ್ತು ನುಣ್ಣು ಮಾಡ್ಸ್ಕೊಂತೀನಿ ಕೊಡಿ. ಕಿರಣ ಹೆಂಗ್ ಹೊಡೆದ ನೋಡಂಗಿ ಬೋಡ ಮಾಡ್ಸ್ಕೊಂಬರ್ಲ. ತಗೋ ಹೋಗು. 500 ರೂಪಾಯಿ 120 ರೂಪಾಯಿ ಕೊಡ ಮೇಲೆ. ಇಲ್ಲ ಅಲ್ಲಿ ಚಿಲ್ರೆ ತಗೋ, ನೀನೇ ತಗೋ. 20 ರೂಪಾಯಿ ಕೊಡಪ್ಪ ಹೋಲಿ. 20 ರೂಪಾಯಿ ಅಲ್ಲದೆ ಅಲ್ಲಿ ಇದು ಅಲ್ಲಿ 120 ರೂಪಾಯಿ ಕಟಿಂಗ್ ಮಾಡ್ಸಕ್ಕೆ. ತಗೋ ಹೋಗು. ಗಡ್ಡ ಕೆಸಕ್ಕೆ 50 ರೂಪಾಯಿ 170 ರೂಪಾಯಿ. ಹೋಗು ಅಷ್ಟೇ. ಐ ಲವ್ ಯು ವಸಂತಮ್ಮ. ನಾವತ್ತು 1200 ಇಸ್ಕೊಂಡದಲ್ಲ, ಏನ್ ಮಾಡಿದೆ? 1400. ಕಾಸು ಲಿಕ್ಕಿದೆ 500 ರೂಪಾಯಿ. ಕೈಸ್ ಇಲ್ಲಿ ಕನಕನ ಕಿಂಡಿ ನಮ್ಮ ಮನೆಗೊಂದು ಮಗಳ ಯಾರು ಎದುರು ಕೊಡೋರಲ್ಲಮ್ಮ. ಹೋಗತ್ತಾಗೆ ಸೆಟ್ ಹೇಳ್ರಿ ವಸಂತಿ. ಇದು ಮಂತ್ರಾಲಯ, ಮಂತ್ರಾಕ್ಷತೆ ಇದ್ರ ಒಳಗಡೆ. ಅದು ಎದ್ರ ಮನೆಗೆ ಹೋಗಿದ್ದನ್ನ ತಗೋಯ್ದು ಅಲ್ಲಿ ಹೋಗು. ಮಂತ್ರಾಕ್ಷತೆ ಲಿಕ್ಕಿದ್ದೆ ಮನೆ ಕೂಡ ಏನು ಕದೇನಾಗದು ಇವಾಗ ಮುರ್ಸಾಬಿಡೋದೆ ಅಂತ ಬಿಟ್ಟಿ ತಗೋಯ್ದು ದೇವ್ರ ಮನೆಗೆ ಇರ್ತೀನಿ. ಮಂತ್ರಾಕ್ಷತೆ. ಓಂ ರಾಘವೇಂದ್ರಾಯ ನಮಃ. ಎಲ್ಲಿ ಕ್ಲೇದನ ಬರಲ್ಲ ಕಟಿಂಗ್ ಮಾಡ್ಸ್ಕೊಂಡಿ. ಈ ನೀರ್ಯಾರು ಉರಿತಾರೆ? ಈಗ ತಣ್ಣೀರು ಬೇಕಂತ ಬಿಡು. ಗೈಸ್ ಇವಾಗ ಇಲ್ಲೆಲ್ಲ ಒಂದೊಂದು ಚೂರು ಸ್ಟಾರ್ಟ್ ಮಾಡ್ತೀನಿ ಮ್ಯಾಗಡೆ. ಹಿಂದೆ ಏನು ಮಾಡ್ಸೋಕ್ಕಲ್ಲ, ಮಾಡ್ಸ್ಕೊಂಡು ನೋಡಿ ಅಂತೀರಿ ಮಕ್ಕೂಸ್ತೀನಿ ಪಕ್ಕ. ಅದು ಏನು ಕಲ ಹೋಗಿ ಕಾಸಿಕ್ತಿ ಕಟಿಂಗ್ ಮಾಡ್ಸಿಲ್ಲ ಇರ್ತಾರೆ ಇರ್ತಿ ಅಂತ ನಮ್ಮ ಕೈಲಿ. ಇದ್ವಾರ ಪಡಿಕ್ ಹೋಗು. ಕಟಿಂಗ್ ಹೆಂಗದಪ್ಪ? ಹೆಂಗದೆ ಅಮ್ಮ? ಅಮ್ಮ ಅಮ್ಮ ಮಾ ಹೆಂಗದಮ್ಮ ಕಟಿಂಗು? ಯಾರು ನಿನ್ ಮಕ್ಕಳಿಗೆ ಅಲ್ವಾ? ಯಾಕೆ ಮತ್ತೆ ನೀರಾರು ಕಾಯಿಸಿದ್ ನಾನು ಕಾಯಿಸ್ಬಿಟ್ಟ? ಇಲ್ಲ ಅತ್ತೆ ಅಲ್ವಾ ನಿನ್ಗೆ? ಮಕ್ಕಳಿಗೆ ಅದ್ ನಾನು ಏನ್ ಮಾಡ್ತಿದ್ದಿ? ಮುದ್ದೆನೆ ಮುದ್ದೆ ಅಲ್ಲ, ಸ್ಪೆಷಲ್ ಆಗ ಏನೋ ಮಾಡೇ ಬಿಡು. ಇವತ್ತು ಮುದ್ದೆ ಬೇಸಿಕ್ತೆ ಅವ್ರಿಗೆ. ಮುದ್ದೆ ಉಂಡ್ರೆ ಹೊಟ್ಟೆ ಮಾಡ್ಕೊತದ. ಏನು ತಾಮ ನಿಕ್ಕವ್ರೆ ಇರ್ಬೋದೈತಿ ತಾಯಿ ಇರ್ಬೋದ್ರ ಅಡುಗೆ ಮಾಡಿಕೊಂಡು ಬರ ಇವತ್ತು ಅಮ್ಮ ಇಬ್ರಿಗೂ ತಿಂದೆ ಹೆಂಗದೆ ಅಂತ ಹೇಳಿದ್ರಂತೆ. ಎಲ್ಗೋಯ್ದ್ರ ಏನ್ ಬಿಟ್ಟು ಇಷ್ಟೊತ್ತಿಗೆ ಬಂದಿದ್ಯಾ? ಅಲ್ಲ ತಾಯಿ ಏನು ಎಷ್ಟೋ ಬಿಟ್ಟಿಕ್ಕೋರು ಯಾರು? ಏಕೆ ಹೆಂಗ್ ಹೋಗಿದ್ರ ಹುಡುಗಾಟನ ನಿಮ್ದು? ಹೆಂಗ್ ಹೋಗಿದ್ರ ಆಚೆ ನೀವಿಬ್ರೆ? ಏನ್ ಕೊಯ್ದ ನೀವು? ಅದು ಸರಿ ಸುತ್ತಾಡಕ್ಕೆ ಜ್ಞಾನ ಬಂದಿವ ನಿಮ್ಗೆ. ಹುಡುಗಾಟನ ನಿಮ್ಗೆ? ನಿಮ್ಗೆ ಕತೆ ಏಯ್ ಇದ್ನಡಿ ಅಳಿಯ ಮಗಳು ಅಡುಗೆ ಇಕ್ಕೋರು ಬಿಡ್ತೀನಿ. ಅಲ್ಲೇ ಪಾಪ ಎಲ್ಲ ಹೊಂಟಿ ಜೊತೆಗೆ. ಏಯ್ ಬರೇ ಊಟ ಮಾಡಿವಂತೆ ಮ್ಯಾಗಿ ಮಾಡಿದ್ದೀವಿ.
ಬರೇ ನೆನ್ನೆ ಬರ್ತನೆ ಮಾಡ್ಸ್ಕೊಂಡು ನುಗ್ಗು ಅಲ್ಟಲ್ಲ ಹೋಗು ಅಲ್ಲಿ ತಾಯಿಗೆ ಊಟ ಇಕ್ಕು ಇವಳು ಮನೆ ಸೊಸೆ ಇವಳು ಅಡುಗೆ ಇಕ್ಕಿದ್ದಾನೆ ಇವಳು ನೀನೇನೋ ತಗೊಬರಕ್ಕೆ ನೋಡಿ ನಾನು ಮನೆ ಏನ್ ಕೆಟ್ಟ ಮಾಡ್ರಿ ಬರ್ತನೆ ಮಾಡ್ತೀನಿ ಬರೇ ಅವ್ರು ನೀರಿಕ್ಕು ನೋಡು ಬರ್ತಾನೆ ತಾಯಿ ನೀರು ಕೂತ್ಕೊಳ್ಳ ತಾಯಿ ಏ ನೀನು ಕೂತ್ಕೊಂಡು ನಾವು ಇರ್ತೀವಿ ನೀನ್ ನಿನ್ ಮೇಲೆ ಎಷ್ಟು ನಮ್ಮ ಮನೆಗೆ ಓಹೋ ಏನ್ ಅನ್ಕೊಂಡಿದ್ದಿ ಕೂತ್ಕೊಳ್ಳಿ ಏಯ್ ಕೂತ್ಕೊಳ್ಳಿ ಅಲ್ಲಡಮ್ಮ ಪಕ್ಕ ಕೂತ್ಕೊಂಡು ನಾಚ್ಕೊಂತಾಳೆ ಮನೆಗೆ ಹಂಗೆ ಕೂತಂತಿ ನಾನೇ ನಾಚ್ಕೊಂಡ್ಲಿ ನಾವ್ ಇಕ್ಕಿ ಬಾರ್ರಿ ನಾವ್ ಇಕ್ಕಿ ಹೋಗಮ್ಮ ಹೋಗಮ್ಮ ಏನ್ ನಾಚ್ಕೊಳ್ಳೋದು ಹೋಗಿ ನಾಚ್ಕೊಂತಿ ಈ ಪಣಿ ನಾಚ್ಕೊಂತಿ ಹೋಗ್ ಮತ್ತೀಗ ಊಟ ಬೇಡ ಅಪ್ಪ ಅಂತಲ್ಲ ನಾವ್ ಇಕ್ತಿ ಹೋಗು ನಾನು ಬ್ಯಾಂಕ್ ಇರೋದು ಹೋಗು ಕೂತ್ಕೋ ಹೋಗು ನಿನ್ನ ಪುಣ್ಯ ಮಾಡಿದ್ದೀನಿ ಅಂಕಲ್ ಅಡಿಗೆ ಬಿಡ್ಸ್ಕೊಂತೀನಿ ನೀನು ಇನ್ಮೇಲೆ ನೀನು ಗೆಸ್ಟು ಮಗಳಲ್ಲ ಮನೆ ಬಂದಾಗ ಮಳೆ ಬಂದಾಗ ಇದ್ ಮಾಡಿ ಇಟ್ಕೋಬೇಕಷ್ಟೇ ಹಂಗಾರು ಬಿಡಿ ಹೆಂಗ್ ಮಾಡ್ಸ್ಕೊಂತೀನಿ ಅಂತ ಹೇಳ್ಬೇಕ್ರೆ ಅಡಿಗೆನೂ ಮಾಡಿಕ್ಬೇಕಾಯ್ತು ಮತ್ತೀಗ ಮಾಡಿಕ್ಕಿದ್ದು ಯಾರು ಮಾಡಿಕ್ಕಿದ್ದು ನಾನೇ ಪಾಪ ನಾನೇ ಕೈ ಮಾಡಿದ್ದೀನಿ ಗೆಸ್ಟ್ ಮತ್ತೆ ಒತ್ತಿಸ್ಕೊಳ್ದೈತೆ ಅಣ್ಣ ನಾನು ಏನ್ ಹೇಳಿದ್ದು ನಿಮ್ ಕಡೆ ಮಾಡ್ತಾರ ಇದನ್ನೆಲ್ಲ ಸಾವಿಗೆ ಮಾಡ್ತಾರೆ ನಮ್ ಜನ ಎಲ್ಲ ನೀವ್ ಮಾತಾಡೋದಿಲ್ಲ ಅಂತ ಕಮೆಂಟ್ ಆಗ್ತಾರೆ ಏನ್ ಮಾತಾಡೋದಿಲ್ಲ ಹೋಗು ತೈ ಮಾತಾಡ್ಸಮ್ಮ ಮಾತಾಡೋದು ಟ್ರೈನು ಮಾತಾಡ್ಸಿದ್ರೆ ಟ್ರೈನಾ ನೋಡೆಲ್ಲ ಬ್ಲೇಮ್ ಮಾಡ್ತಾವ ನಿಮ್ಮನ್ನ ಮಾತಾಡ್ಸೋದು ನಿಲ್ಸೋದಿಲ್ಲ ಅಂತ್ಯಾ ಒಂದ್ ದಪ್ಪ ಬರ್ತಂತಲ್ಲ ಸೆಂಟ್ರ್ ಆಗೋದು ಮುಚ್ಬೇಕದು ನಾ ತೂತು ಚಕ್ಲಿ ತೂತಿಕ್ಕಿತಿ ಅದಕ್ಕೆ ಗಟಾರಿ ತೂತ ದಪ್ಪ ಬರ್ತದೆ ಅದು ನನ್ನ ಮಗ ಮಾಡ್ಕೊಂಡ್ಬಿಟ್ರಿ ಹೋಡ್ರಲ್ಲಮ್ಮ ಇವ್ರಿಬ್ರು ಕೂಡ ಹಂಗೇನೆ ಹಂಗೋ ಹಿಂಗೋ ವಸಂತಮ್ಮ ಅಡುಗೆ ಮಾಡಿ ಇಕ್ಕೋದು ಕಣ್ರಿ ಅಳಿಯ ಮಗಳಿಗೆ ಇವತ್ತು ತಿಂದೇಳ್ರಿ ಅಳಿಯನವ್ರೆ ಹೆಂಗೈತೆ ಅಂತ ಅತ್ತೆಗೆ ಅದಾಕೋ ತಾಯಿ ನಾನು ಯಾಕೆ ಇಷ್ಟು ಹಾಕ ಕೊಡ್ತಿದ್ದೀನಿ ತಾಳ ತಾಳ್ಲ ನಾನು ಮಾಡ್ದಂಗೆ ಅಪ್ಪ ಆಗೋದ್ಮಲ್ಲ ನಿಮ್ಮ ನೀನು ಉಣ್ಣು ನೀನು ಮಾತಾಡ್ಬೇಡ ನನ್ನ ಕೈ ಯಾಕಮ್ಮ ನನಗೇನು ಗೊತ್ತಿರಲಿಲ್ಲ ಇವ್ರಿಗೆ ಕೊಡು ಪಿಳ್ಳೆ ಪಿಡ್ಕಗಳಿಗೆಲ್ಲ 3 ಜನಕ್ಕೂ 3 ಮ್ಯಾಗಿ ಕನ್ವಿ ಇವಾಗೆ ತಟ್ಟೆ ಕೊಡ ಇವರು ಒಂದ ಏನಾದ್ರು ಹಳೇನೋ ವೈಟ್ ಕ್ರೀಮ್ ಅಂತ ಪಿಡ್ಕಿನ ನಾನು ಕರ್ಗಿದ್ದೀನಿ ಹಂಗಾರೆ ನೀನು ಕರ್ಗಿರೋದು ಪುಕ್ಷಟಿಗೆ ಇಕ್ಕಿಲ್ವಲ್ಲವ ಚೆನ್ನಾಗದ ಅಮ್ಮ ಇದಕ್ಕೆ ಇದ್ಬಿಟ್ರೆ ನೆಕ್ಷನ್ ಮಾಡಿದ್ದಿ ಅನ್ನ ಸರ್ ಅನ್ನ ಟೊಮಾಟೊ ಇದು ಮಾಡಿದ್ದೆ ಬೋಂಡ ಬಜ್ಜಿ ಏನೋ ಮಾಡಿಲ್ವಾ ಹಾಗೆ ಪಾಪ ಅವರಿಗೆ ಮಟನ್ ಚಿಕನ್ ತಂದೂರಿ ಎಲ್ಲ ಮಾಡಿ ಕಲ್ಬಿಟ್ಟಿದ್ದೀನಿ ನೀನು ನಾಳೆ ಮಾಡಿ ತಂದಿಕ್ಕಿ ಏಯ್ ಥೂ ಅದೆಲ್ಲ ಬೇಡ ಸುಮ್ಮನೆ ಮಕ್ಕಳು ಸಿಸ್ಟಮ್ ಆಗಿ ಇತ್ತದ್ ಮಾಡು ಅವಳಿ ಮಾತ್ರ ಬೇಕು ಸಪರೇಟ್ ತಂದಿಕ್ಕು ತಲೆನಾ ಹೌದೇನತ್ತೆ ತಲೆಕಾಲ್ ತಲೆಕಾಲ್ ತಿನ್ಬೇಕಾ ಓಡಕ್ಕೆ ನೀವು ಕೂತ್ಕೊ ನೀನು ಅಲ್ಲಿ ಲೆಕ್ಕದ ಹೋಗಿ ಪ್ಲೇಟು ಓ ಇವಳಿಗೆ ಎಷ್ಟು ನಮ್ಮ ಮನೆ ಬಡಿಸ್ಬೇಕು ನೀನು ಸೊಸೆ ಅಂದ್ಮೇಲೆ ತಿಂತಾಳೆ ಬಂದು ತಟ್ಟೆಗೆ ಹಾಕ್ಕೊಟ್ಟಿದ್ದ ನಾನು ಅಮ್ಮ ಲಾಸ್ಟ್ ಅಪ್ಪ ತಾಯಿ ಅನ್ಕಂತಾಳೆ ಮದುವೆ ವಸ್ತ್ರ ಮಾತ್ರ ತಿನ್ಸೋ ಅಂತ ಇವಾಗ ಏನು ತಿನ್ಸಿ ಅವ್ರ ಪಡಿಗೆ ಅವ್ರು ತಿಂತಾರೆ ಪಡಿಗೆ ತಿಂತಾರೆ ಅಂತಾಳೆ ಬೋಂಡ ಬಜ್ಜಿ ಹಪ್ಪಳ ಮಾಡ್ತೀವಿ ತಿನ್ಸಿಸಿರೇನೆ ಇವಾಗ ತಿನ್ಸಾಕಲ್ವಲ್ಲ ಎಲ್ಲ ಬೆಟ್ಟೆ ಮೇಲೆ ಸೋರೋಗ್ಬಿಡ್ತದೆ ಆಮೇಲೆ ತಿರ್ಗಾ ಬೆಳಗ್ಗೆ ಗಮನ ಒಗಿಬೇಕು ತಾಯಿ ನೀನು ಹೋದಾಗಿಂದ ಊಟ ನಯವಾಗಿಲ್ಲ ಕಣೇ ಅಪ್ಪನ್ ಕೇಳು ದಿಸ ಬೊಸಾರು ಮುದ್ದೆ ನಿನ್ ತಲೆ ಮೇಲೆ ಕೈ ಕಣ್ ಹೇಳಪ್ಪ ಚಿಕನ್ ಮಾಡಿದ್ದೆ ಟಮಾಟೋ ಬಾತ್ ಮಾಡಿದ್ದೆ ಪಲಾವ್ ಮಾಡಿದ್ದೆ ತಾಯಿ ಹೋದಾಗಿಂದ ನಿನ್ನ ಕಾಲೇಜ್ ಹೋಗಲ್ವಾ ಆಫೀಸ್ ಹೋದ್ರೆ ಮಾತ್ರ ಮಾಡಿದ್ದೆ ಹಂಗ ನಾಳೆ ಕೆಲ್ಸಕೋತೀನಿ ಕಣ ನಾನು ಕಾಲೇಜ್ ಬಿಟ್ಟೆ ನಾನು ನಾರ್ಕ ಆಗ್ಬಿಟ್ಟದೆ ನನಗೂ ಅಪ್ಪಂಗೂ ಹೇಳಕ್ ಕೇಳಿಲ್ಲಿ ಬೆಳಗ್ಗೆ ಮಾಡ್ಬಿಡ್ತದ ಬೆಳಗ್ಗೆ ಮಾಡಿದ್ರೆ ಅಂದ್ರೆ ರಾತ್ರಿ ಅದೇನೇ ಆ ಕುಕ್ಕರ್ ಮಾಡ್ಬಿಡ್ತದೆ ಅದು ಯಾರು ತಿನ್ನಲ್ವ ಅನ್ನನ ಇಷ್ಟು ತಿಂತಿದ್ವಿ ಅರ್ಧ ಕುಕ್ಕರ್ ಹಂಗೆ ಇತ್ತು ಅರ್ಧ ಅದೇನೆ ನಮ್ಗೂ ಅದೇ ನಾಯಿಗೂ ಅದೇನೇನೆ ಬಿಸಿ ಅನ್ನ ಮಾಡೋದಿಲ್ಲ ಅನ್ಕೊಂಬಿಡು ಅಯ್ಯೋ ಏನ್ ಹೇಳ್ತೀಯ ನಮ್ಮ ಕತೆನಾ ನೋಡಿ ಆದಷ್ಟು ಬೇಕಾ ನಿಮ್ಮ ಕಡೆ ಯಾವ್ದೋ ಒಂದು ಎಣ್ಣಿದ ಅನ್ಕೊಂಡು ಕಳಿಸು ನಿಮ್ಮ ಕಡೆ ಯಾವ್ದೋ ಒಂದು ಎಣ್ಣಿದ್ರೆ ನಿಮ್ಮ ಕಡೆ ಗಂಡವ
ಯಾವ್ದಾರ ಒಂದು ಹೆಣ್ಣಿದ್ರೆ ಜಲ್ದಿ ನೋಡು ನಮ್ಮ ಅಣ್ಣನಿಗೆ ಮದುವೆ ಆಯ್ತಿರಲ್ಲ ಕೇಳಿ ನೋಡಿ ಎಲ್ಲ ನಾನು ಒಳ್ಳೆ ಕತೆ. ಅದು ಮುದ್ದೆ ಕೇಳು ಹೆಂಗಿತ್ತು ಅಂತ ಮುದ್ದೆ ಅಪ್ಪನ ಹೆಂಗಿರ್ತಪ್ಪ ಮುದ್ದೆ ಎಂಟಿ ಬಿಟ್ಕೊಡಲ್ಲ ಅಂದ್ರೆ ಗೋಸ ಬೀಳ್ತಾವಲ್ಲ ತಾವು ಚೇಂಜ್ ಎಲ್ಲ ಕಡೆ ಈ ನೀನ್ ಹೋದಾಗ ಹೆಂಗೆ ಅಂತಂದ್ರೆ ಅಮ್ಮ ಹಿಂಗೆ ತಿಳ್ತದಲ್ಲ ಆಮೇಲೆ ಜಗಳ ಆಡಕ್ಕೆ ಯಾರು ಇಲ್ಲ ನೀನು ಇಲ್ಲ ಮಾತಾಡಕ್ಕೆ ನಾನು ಓದೇ ಒಳಗಡೆಗೆ ಬರೋದೇ ಇಲ್ಲ ಇನ್ನು ಯಾರು ನಮ್ಮ ಅಪ್ಪಂಗೆ ದಿಕ್ಕು ಎಂಡ್ರಿನೇ ಬೇಕು ಎಂಡ್ರು ಇಲ್ಲ ಅಂತಂದ್ರೆ ಮುಗಿ ತಂದ್ಬಿಟ್ಟು ಎಂಡ್ರು ಸಪೋರ್ಟ್ ಪೂರ್ತಿ ಬೊಲ್ಲಾರ ರಾಜ ನಮ್ಮ ಅಪ್ಪ ಹೆಂಗ ನೋಡೋದು ಅಯ್ಯೋ ಅಲ್ಲಿ ನೋಡು ಅಲ್ಲಿ ಗ್ಯಾಸ್ ಮೊನ್ನೆ ಕುಕ್ಕರ್ ಬ್ಯಾಟ್ ಮಾಡಿದ್ರು ನಮ್ಮಮ್ಮ ಕೇಳಿ ನೋಡು ಸಿಡಿದು ಎಲ್ಲ ಅವರು ಅಡುಗೆ ಮೇಲೆ ರುಚಿ ಪುರ್ಸಿ ಅಯ್ಯೋ ಒಂದೊಂದಲ್ಲ ಅದು ಹಾಕಿಲ್ಲ ವಿಡಿಯೋದಲ್ಲಿ ಹಾಕ್ಬೇಕಪ್ಪ ಅಂತ ನಮ್ಮ ಅಮ್ಮ ನಾಡ್ಕೊಂತಾರೆ ಜನ ಅಂತ ಅಮ್ಮ ಕುಕ್ಕರ್ ಬ್ಲಾಸ್ಟ್ ಮಾಡಿದಿಲ್ಲ ಹೇಳು 3 ದಿವಸ ಮುಂಚೆ ಅವ ನಂಗೂ ಕೊಟ್ರಿ ವಸಂತಮ್ಮರೇ ವಸಂತಮ್ಮ ನನಗೆ ಕೊಡಮ್ಮ ಅದು ನಂದು ನನ್ನ ಚಿನ್ನ ತಟ್ಟೆ ಕುಡಿ ನನಗೆ ತಿಂದೇನೆ ಮ್ಯಾಗಿನ ಒಂಚೂರು ಬಿಟ್ಕಿಟ್ಟಿಯಾ ಕೇಳೋದು ನಾನು ಹೇಳ್ಬೇಕಪ್ಪ